ಈಗ ಮಾಸಹ ಮತ್ತು ಲಾಸಹ ಇವುಗಳಿಗೆ ಸಂಬಂಧಪಟ್ಟಂತೆ ತಪ್ಪು ಪರಿಕಲ್ಪನೆಗಳನ್ನ ನೋಡೋಣ ಬನ್ನಿ. ತಪ್ಪು ಕಲ್ಪನೆ 1, ಮಾಸಹ ಮತ್ತು ಲಾಸಹ ಅಂದರೆ ಲಾಸಾಗು ಅರ್ಥವನ್ನು ವಿದ್ಯಾರ್ಥಿಗಳು ಬದಲಿಸಿಕೊಂಡು ಬಳಸ್ತಾರೆ. ಇದರ ಸರಿಪಡಿಸುವಿಕೆ ಏನಂತಂದರೆ, ಮಾಸಹ ಮತ್ತು ಲಾಸಹ ಎರಡೂ ಸಹ ಒಂದೇ ಅರ್ಥವನ್ನು ಹೊಂದಿದೆ. ಅಂದರೆ ಮಾಸಹವನ್ನು ವಿಸ್ತರಿಸಿದಾಗ ಮಹತ್ತಮ ಸಾಮಾನ್ಯ ಅಪವರ್ತನವಾಗಿದ್ದು ಮತ್ತು ಲಾಸಹವನ್ನು ವಿಸ್ತರಿಸಿದಾಗ ಲಘುತಮ ಸಾಮಾನ್ಯ ಅಪವರ್ತ್ಯವಾಗುತ್ತದೆ. ಅಪವರ್ತನ ಮತ್ತು ಅಪವರ್ತ್ಯ ಎರಡೂ ಪದದ ಉಚ್ಚಾರಣೆಯು ಒಂದೇ ರೀತಿ ಇದ್ದು ಅರ್ಥವು ಬೇರೆ ಬೇರೆಯಾಗಿದೆ. ಹಾಗಾಗಿ ಲಾಸಹ ಬದಲಿಗೆ ಲಾಸಾಗು ಅಂದರೆ ಲಘುತಮ ಸಾಮಾನ್ಯ ಗುಣಕ ಎಂದು ನಾವು ಬಳಸಿದರೆ ಚೆನ್ನಾಗಿರುತ್ತೆ. ತಪ್ಪು ಕಲ್ಪನೆ 2, ಮಾಸಹವು ಯಾವಾಗಲೂ ಕೊಟ್ಟ ಸಂಖ್ಯೆಗಳಿಂದ ದೊಡ್ಡದಾಗಿರುತ್ತದೆ. ಇದರ ಸರಿಪಡಿಸುವಿಕೆ ಏನಂತಂದರೆ, ಮಾಸಹವು ಯಾವಾಗಲೂ ಕೊಟ್ಟ ಸಂಖ್ಯೆಗಳಲ್ಲಿ ಚಿಕ್ಕದಾಗಿರುತ್ತದೆ ಅಥವಾ ಅದೇ ಸಂಖ್ಯೆಯಾದರೂ ಇರಬಹುದು. ಉದಾಹರಣೆಗೆ 6 ಮತ್ತು 9ರ ಮಾಸಹವು 3 ಆಗಿರುತ್ತದೆ. ಇಲ್ಲಿ 6 ಮತ್ತು 9ರ ಮಾಸಹ 3 ಆಗಿರೋದ್ರಿಂದ ಇಲ್ಲಿ 3 ಚಿಕ್ಕ ಸಂಖ್ಯೆ ಆಗಿದೆ. ತಪ್ಪು ಕಲ್ಪನೆ 3, ಲಾಸಹವು ಯಾವಾಗಲೂ ಕೊಟ್ಟ ಸಂಖ್ಯೆಗಳಿಂದ ಚಿಕ್ಕದಾಗಿರಬೇಕು. ಇದರ ಸರಿಪಡಿಸುವಿಕೆ ಲಾಸಹವು ಯಾವಾಗಲೂ ಕೊಟ್ಟ ಸಂಖ್ಯೆಗಳಿಂದ ದೊಡ್ಡದಾಗಿರುತ್ತದೆ ಅಥವಾ ಅದೇ ಸಂಖ್ಯೆಯಾದರೂ ಇರಬಹುದು. ಉದಾಹರಣೆಗೆ 4 ಮತ್ತು 5ರ ಲಾಸಹವು 20 ಆಗಿರುತ್ತದೆ. ಇದು ಎರಡೂ ಸಂಖ್ಯೆಗಳಿಂದ ದೊಡ್ಡದು. ತಪ್ಪು ಕಲ್ಪನೆ 4, ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಅದರ ಲಾಸಹ ಆಗಿರುತ್ತದೆ. ಸರಿಪಡಿಸುವಿಕೆ ಎಲ್ಲ ಉದಾಹರಣೆಗಳಿಗೆ ಈ ಹೇಳಿಕೆಯು ಅನ್ವಯ ಆಗುವುದಿಲ್ಲ. ಲಾಸಹವನ್ನು ನಿರ್ದಿಷ್ಟ ಕಾರ್ಯವಿಧಾನದ ಮೂಲಕವೇ ಕಂಡುಹಿಡಿಯಬೇಕು. ಉದಾಹರಣೆಗೆ 5 ಮತ್ತು 3ರ ಗುಣಲಬ್ಧವು 15 ಹಾಗೂ ಲಾಸಹವು 15 ಆಗಿರೋದ್ರಿಂದ 3 ಮತ್ತು 6ರ ಗುಣಲಬ್ಧವು 18 ಆಗಿದೆ. ಆದರೆ ಅವುಗಳ ಲಾಸಹ 6 ಆಗಿರುತ್ತದೆ.